ಸರ್ ನೀವೆಲ್ಲಾನು ಹೇಳಿದ್ರಿ, ನೀವು ನಮ್ಗಿಂತ ಹೆಚ್ಚು ತಿಳ್ಕೊಂಡು ನ್ಯಾಯ ಎಲ್ಲ ಹೇಳಿದ್ರಿ, ನೀವು ಸಮಸ್ಯೆದು ಹೇಳಿದ್ರಿ, ಆ ಎಲ್ಲಾನು ಇಂಪ್ಲಿಮೆಂಟ್ ಮಾಡಿದ್ರೆ ನಂಬರ್ 1 ಮಾಡಬೇಕು ಅನ್ನೋದು ನಮ್ಮ ಆಸೆ. ಯಾರಾದರೂ ಡೆಲಿಬರೇಟ್ ಆಗಿ ಅಶಿಸ್ತಿನಿಂದ ನಡ್ಕೊಂಡ್ರೆ, ಕರ್ತವ್ಯ ಲೋಪ ಮಾಡಿದ್ರೆ ಅವ್ರ ಮೇಲೆ ಮುಲಾಜಿಲ್ದೆ ಆಕ್ಷನ್ ತಗೋತೀವಿ. ನೀವು ನಮ್ಮಂಗೆ ಕೆಳಗಿಂದ ಬಂದಿರೋರು ಎಲ್ಲ ಗೊತ್ತಿದೆ. ನಾನು ಕೆಳಗಡೆಯಿಂದ ಬಂದಿರೋನೆ, ಎಮ್ಮೆ ಮೇಯಿಸ್ಕೊಂಡು ಕುರಿ ಮೇಯಿಸ್ಕೊಂಡು ಹೋಟ್ಲಲ್ಲಿ ಸಾಂಬಾರ್ ತಗೊಂಡು ಊಟ ಹೋಟ್ಲಲ್ಲಿ ಸಾಂಬಾರ್ ತಗೊಂಡು ಊಟ ಮಾಡಿ ಅನ್ನ ಬೇಯಿಸ್ಕೊಂಡು ಎಲ್ಲ ಬಂದಿರೋ. ಆದ್ರಿಂದ ನಿಮ್ಗೆಲ್ಲವೂ ಗೊತ್ತಿದೆ. ಈಗ ಹೇಳಿದ್ರಲ್ಲ, ಮೈಸೂರು ಹೇಳಿದ್ರಲ್ಲ, ಪೊಲೀಸ್ನವ್ರು ಹೋಗಿ ಆ ಸಮಸ್ಯೆ ಗೊತ್ತಾಗಿದ್ರೆ ಅದು ತಳಮಟ್ಟದಿಂದ ನಿಮ್ಮ ಹತ್ರ ಗೊತ್ತಾಗೋದು. ಆ ತಳಮಟ್ಟಕ್ಕೆ ಗೊತ್ತಾಗಿದ್ರೆ ಆ ಸಮಸ್ಯೆ ಬಗೆಹರಿತದೆ. ನೀವು ಒಂದು ಅದೇ ಸರ್, ಈಗ BNS ಕಾಯ್ದೆ ಬಂದಿದೆಯಲ್ಲ, ಅದರಲ್ಲಿ ಮೊನ್ನೆ ಲಾ ಮಿನಿಸ್ಟರ್ ಹೇಳಿದ್ದಾರೆ 23 ಅಂಶಗಳಿಗೆ ತಿದ್ದುಪಡಿ ತರ್ತೀವಿ ಅಂತ. ಈಗಾಗಲೇ ಟ್ರೈನಿಂಗ್ ಕೊಟ್ಟಿದೀವಿ, ಒಂದು ಕೈಪಿಡಿನೂ ಕೂಡ ಹೊರಡಿಸಿದೀವಿ, ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕೂಡ ಕೊಟ್ಟಿದ್ದೀವಿ, ಕೈಪಿಡಿ ಕೊಟ್ಟಿದ್ದೀವಿ, ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ, 3 ಸಾರಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ಅದನ್ನ ಹೊಸ ಕಾಯ್ದೆ ಈಗ ಜುಲೈ 1ರಿಂದ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಷ್ಟೊಂದು ಬದಲಾವಣೆ ಆಗಿಲ್ಲ, ಇಂಡಿಯನ್ ಪೀನಲ್ ಕೋಡ್ ಅಷ್ಟೊಂದು ಬದಲಾವಣೆ ಆಗಿಲ್ಲ, CRPC ಬದಲಾವಣೆ ಆಗಿಲ್ಲ. ಸೆಂಟ್ರಲ್ ಆಕ್ಟ್, ಎವಿಡೆನ್ಸ್ ಆಕ್ಟ್, CRPC, IPC, they are all central acts. 1860 ನಲ್ಲಿ ವಾದವು 1860 ಬ್ರಿಟಿಷ್ನವ್ರ ಕಾಲದಲ್ಲಿ ಆಗಿದ್ದು. ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಂತಂದ್ರಿ, ಎಲ್ಲಾ ಕೊಲೆ ಕೇಸುಗಳಲ್ಲೂ ಪಾರದರ್ಶಕವಾಗಿ ಮಾಡ್ತಾರೆ, ಆರೋಪಗಳು ತೋರಿಸ್ತಾರೆ. ಮತ್ತೆ ದರ್ಶನ್ ಕೊಲೆ ಕೇಸ್ ಆದಾಗ ಸ್ಟೇಷನ್ಗೆ ಶಾಮೀಲ್ ಆಗ್ಬಿಟ್ಟಿದೆ. ಯಾಕೆ ಸರ್ ಅದು? ಯಾವುದು? ದರ್ಶನ್ ಅವರು ಪೊಲೀಸ್ ಸ್ಟೇಷನ್ ಸುತ್ತ ಕಾಂಪೌಂಡ್ಗೆ ಸೈಡ್ ವಾಲ್ ಹಾಕಿದ್ರು. 144 ಸೆಕ್ಷನ್ ಇಲ್ಲ 144 ಸೆಕ್ಷನ್ ಹಾಕಲ್ಲ. ಏನಾದ್ರೂ ಕೂಡ ಗಲಾಟೆ ಆಗ್ಬೋದು ಅಥವಾ ಪ್ರತಿಭಟನೆ ಆಗ್ಬೋದು, ಇನ್ನೇನೋ ಆಗ್ಬೋದು ಅಂತ ಇದ್ರೆ, ಸುದ್ದಿ ಇದ್ರೆ ಮಾತ್ರ, ಇನ್ಫಾರ್ಮೇಶನ್ ಇದ್ರೆ ಮಾತ್ರ ಮಾಡ್ತಾರೆ, ಅದರ್ವೈಸ್ ಮಾಡಲ್ಲ. ಯಾರು ಕೂಡ ಕಾನೂನನ್ನ ಕೈಗೆ ತಗೋಬಾರದು. ನಾವು ಏನ್ ಬರೀತೀವಿ ಗೊತ್ತಾ? ಐ ಆಮ್ ಎ ಲಾ ಅಬೈಡಿಂಗ್ ಸಿಟಿಜನ್. ಮೇಲ್ ಅಪ್ಲಿಕೇಶನ್ ಅಲ್ಲಿ ಬರೆಯೋದು ಟೈಮ್ ಆಗ್ಬಿಟ್ಟಿದೆ. ನೀವು ದರ್ಶನ್ ಕೊನೆದು ನಿಮ್ಮ ಸರ್ಕಾರ ಪಾರದರ್ಶಕವಾಗಿ ಕೆಲಸ ಮಾಡಿದೆ, ಅದರಲ್ಲಿ ನೋ ಡೌಟ್. ಥ್ಯಾಂಕ್ ಯು ನೋ ಡೌಟ್. ನಿಮ್ ಸ್ಥಾನದಲ್ಲಿ ಬೇರೆಯವರು ಇದ್ದಿದ್ರೆ ಆ ಘಟನೆ ಬೇರೆ ಆಗಿತ್ತು. ನೀವು ಅದಕ್ಕೆ ಅಭಿನಂದನೆ. ಯಾವ್ದನ್ನ? ಈಗ CIDನೂ ನಮ್ಮ ಪೊಲೀಸ್ನವರೇ ಇರೋದು, CBIನಲ್ಲೂ ನಮ್ಮ ಪೊಲೀಸ್ನವರೇ ಇರೋದು. ಬಹಳ ಜನ ವಿರೋಧ ಪಕ್ಷದವರು CBI ಕೊಡಿ ಕೇಸ್ನ, CBI ಕೊಡಿ. ಅಲ್ಲಿ ಪೊಲೀಸ್ನವರು ನಮ್ಮ ಪೊಲೀಸೇ, CIDಲಿರೋರು ನಮ್ಮ ಪೊಲೀಸೇ, SITನಲ್ಲಿರೋರು ನಮ್ಮ ಪೊಲೀಸೇ, ಪೊಲೀಸ್ನವರೇ ಅಲ್ಲೂ ಇನ್ವೆಸ್ಟಿಗೇಟ್ ಮಾಡೋರು. CBI is also one of the investigating agency, ಅಲ್ವಾ? CID is also investigating agency, SIT is also investigating agency. ಅವರು ಅಧಿಕಾರದಲ್ಲಿರುವಾಗ ಚೋರ್ ಬಚಾವೋ ಸಂಸ್ಥೆ ಅಂತಿದ್ದವರು ಈಗ CBI ಕೊಡಿ. ನೀವು ಚೋರ್ ಬಚಾವ್ ಸಂಸ್ಥೆನ ಯಾಕೆ ಕೊಡಬೇಕು ಅಂತ ಬರೆಯೋದೇ ಇಲ್ಲ ನೀವು. ನಾನ್ ನೋಡಪ್ಪ, CBIನಲ್ಲಿರೋದನ್ನ ನಾನು ಅಲ್ಗಳೆಯಲ್ಲ. ಅವರು ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಸೆಂಟ್ರಲ್ ಗೌರ್ಮೆಂಟು ಬೇರೆ ಬೇರೆ ಅಂತಾರಾಜ್ಯ ಇರ್ತಕ್ಕಂಥ ಅಫೆನ್ಸ್ಗಳನ್ನ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಇರ್ತಕ್ಕಂಥದ್ದು. ರಾಜ್ಯ ಪೊಲೀಸ್ನವರು ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಇರ್ತಕ್ಕಂಥವ್ರು. ನಮ್ಮ ಪೊಲೀಸ್ನವರು ಕೂಡ ಸಮರ್ಥರಾಗಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ. ಅವ್ರಿಗೆ ಇವರೇ CBIಗೂ ಕಳಿಸೋದು. ಈಗ ಸೂದ್ ಡೈರೆಕ್ಟರ್ ಆಗಿದ್ದಾರೆ CBI. ಇಲ್ಲಿ ಇಲ್ಲಿದ್ದವ್ರಿ ಅಲ್ವಾ? ಎಲ್ಲ SP ಕೂಡ ನಮ್ಮ ಕಡೆಯಿಂದ, SPಗಳೆಲ್ಲ ಹೋಗಿದಾರಲ್ಲ. ಇಲ್ಲಿ ಬಹಳ ಜನ ನಮ್ಮ ಪೊಲೀಸ್ ಕರ್ನಾಟಕ ಪೊಲೀಸ್ನಲ್ಲಿ ಇದ್ದಾರೆ, ಅಲ್ಲಿ ಕೆಲಸ ಮಾಡಿರೋರು.